ಗುಬ್ಬಿ ಪಟ್ಟಣದ ಸುತ್ತಮುತ್ತ ಇರುವ ಗ್ರಾಮಗಳಲ್ಲಿ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು ಆತಂಕಗೊಂಡ ಸ್ಥಳೀಯರು 112ಗೆ ಕರೆ ಮಾಡಿದ್ದು ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರ ಸಮಸ್ಯೆ ಆಲಿಸಿದ್ದಾರೆ. ಹೌದು, ಶುಕ್ರವಾರ ಸ್ಥಳೀಯ ಮಹಿಳೆಯೊಬ್ಬರು ಒಂದು ಹೆಣ್ಣು ಚಿರತೆ, 2 ಮರಿ ಚಿರತೆ ಸೇರಿದಂತೆ 3 ಚಿರತೆಗಳು ಕಾಣಿಸಿಕೊಂಡಿದ್ದು ಆತಂಕ ಸೃಷ್ಟಿಯಾಗುತ್ತಿದೆ ಎಂದು 112ಗೆ ಕರೆ ಮಾಡಿ ತಿಳಿಸಿದ್ದಾರೆ. ತಕ್ಷಣವೇ ಮಹಿಳಾ ಸಿಬ್ಬಂದಿಯೊಬ್ಬರು ಕರೆ ಸ್ವೀಕರಿಸಿ ಹತ್ತಿರದ ಗುಬ್ಬಿ ಪೊಲೀಸ್ ಠಾಣೆಗೆ ಮಾಹಿತಿ ರವಾನೆ ಮಾಡಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ ನೀಡುವ ಭರವಸೆ ನೀಡಿದ್ದಾರೆ. ಯಾವುದೇ ಅಪಾಯದ ಸಂದರ್ಭದಲ್ಲಿ ಕರೆ ಮಾಡಲು ಮನವಿ ಮಾಡಿದ್ದಾರೆ. ನಾನು 112ಗೆ ಕಾಲ್ ಮಾಡ್ತಿದ್ದಂಗೆ ಯಾರೋ ಲೇಡಿ ಪಿಕ್ ಮಾಡಿದ್ರು. ಈ ತರ ಹಿಂಗೆ 3 ಚಿರತೆ ಬಂದಿದೆ, ಒಂದು ತಾಯಿ 2 ಮರಿಗಳು ಅಂತ ಹೇಳಿ ನಾವು ಇನ್ಫಾರ್ಮ್ ಮಾಡಿದಾಗ ಅವರು ನಿಮ್ಗೆ ನಿಯರೆಸ್ಟ್ ಯಾವ ಸ್ಟೇಷನ್ ಬರುತ್ತೆ ಅಂತ ಹೇಳಿದ್ರು. ಗುಬ್ಬಿ ಸ್ಟೇಷನ್ ಬರುತ್ತೆ ಅಂತ ಹೇಳಿದಕ್ಕೆ ಇಮಿಡಿಯೇಟ್ ಗುಬ್ಬಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಸ್ಟೇಷನ್ ಇಂದ ಪೊಲೀಸ್ನವ್ರನ್ನ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅಂಡ್ ಇಲ್ಲಿಗೆ ಬಂದು ಪೊಲೀಸ್ನವರು ಫಾರೆಸ್ಟ್ ಆಫೀಸರ್ಗೆಲ್ಲ ಕಾಲ್ ಮಾಡಿ ಬೋನ್ ಇಡಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾಳೆ ಹಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮಗೆ ಗ್ರಾಮಸ್ಥರಿಗೆ ತುಂಬಾ ಆತಂಕ ಆದಾಗ ನಮ್ಮ ಆತಂಕ ಪಡೆದ ಹಾಗೆ ಪೊಲೀಸ್ನವರೆಲ್ಲ ಬಂದು ಧೈರ್ಯ ಹೇಳಿ ಚಿರತೆ ಹಿಡಿಯೋ ಅಂತ ವ್ಯವಸ್ಥೆ ನಾವು ಮಾಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್ ಗುಬ್ಬಿ ಸ್ಟೇಷನ್ ಪೊಲೀಸ್ನವರು. 112 ಇಂದ ಅನುಕೂಲ ಇದೆಯಾ ಸಾರ್ವಜನಿಕರಿಗೆ ಇಲ್ವಾ? ಅನುಕೂಲ ಇಲ್ಲ. 112 ನಾವು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ತುಂಬಾ ಅನುಕೂಲ ಆಗಿದೆ. ತಿರ್ಗಾ ಮತ್ತೆ ಅವರು ಫೋನ್ ಮಾಡಿದ್ರು ನಾವು ಬರ್ತೀವಿ ಅಂತಲೂ ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾವಾಗಾದ್ರೂ ಭಯ ಆದ್ರೆ ಆತಂಕ ಆದ್ರೆ ಇಮಿಡಿಯೇಟ್ ಕಾಲ್ ಮಾಡಿ ನಿಮ್ಗೆ ಎಷ್ಟೊತ್ತಿನಲ್ಲಿ ಬೇಕಾದ್ರೂ ನಾವು ಬರ್ತೀವಿ ಅಂತ ಹೊಯ್ಸಳದವರು ತುಂಬಾ ನಮ್ಗೆ ಭರವಸೆನ ಕೊಟ್ಟಿದ್ದಾರೆ ಸರ್.